ಸಂಶಯ. ಶಿರ್ವಳ ಮ್ಯಾಳೆ ಹೆಂಗತ್ತ ಕೇಳಿದ್ರೆ ಮೊದಲಿಗೆ ಸುಮ್ಮಿದು ಭೂಲದ, ಮುಂದಿನ ಸಂದಿಗೆ ನಿನ್ನ ಅಪ್ರೇಷನ್ ಮಾಡ್ಲಾರ್ದೆ ಬಿಡಲ್ಲ. ಅದಕ್ಕೆ ಜಗತ್ತದೊಳಗೆ ಪರಮಾತ್ಮ ಹೆಂಗನ ಅಂತ ಕೇಳಿದ್ರೆ ಮಾಡೋಣ ಕಂಪೌಂಡ್ ನನಗೆ ಮಾಡಿರ್ತಾನ. ಒಳ್ಳೇದಾಗಲ್ಲ. ಅದಕ್ಕೆ ಜಗತ್ತದೊಳಗೆ ಪರಮಾತ್ಮ ಹೆಂಗ ಅದಾನ ಅಂತ ನಾಲ್ಕು ಬತ್ತು. ಯಾವಾಗ ಕೌರವರ ಪಾಂಡವರ ರಾಜ್ಯಸಭಾದೊಳಗೆ ದ್ರೌಪದಿ ದೇವಿ ಶಿರಿ ಸೆಳಿಸಿದ್ರು, ಮೈ ಮೇಗಿನ ಸೀರಿ ಹರಿದು ನೀರಿನಾಗ ಬಿಟ್ಟಳು ದ್ರೌಪದಿ ದೇವಿ 3 ಮೊಳ ಸೀರಿ. ದುರ್ವಾಸ ಋಷಿ ಆಶೀರ್ವಾದ ಮಾಡ್ಯಾನ ಅಲ್ಲಿ, ಏ ತಂಗಿ ಸಮಯಕ್ಕೆ ತಕ್ಕಂತೆ ಈಗ ನೀ 3 ಮೊಳ ಸೀರಿ ಕೊಟ್ಟಿದೆ ನನಗ. ಸಮಯಕ್ಕೆ ಸರಿಯಾಗಿ ಧಾರಿಗೆ ಧಾರ ಬಡ್ಡಿ ಮುಟ್ಟಿಸ್ತೈತೆ ದುರ್ವಾಸ ಋಷಿ ಅಲ್ಲಿ ಆಶೀರ್ವಾದ ಮಾಡ್ಯಾನ. ಅಷ್ಟೇ ಅಲ್ಲ, ಪಾಂಡವರ ರಾಜ್ಯ ಸುಯಜ್ಞ ನಡೀತಿ ಇಂದ್ರಪ್ರಸ್ಥದೊಳಗೆ. ಹೌದು. ಅವಾಗ ಪಾಂಡವರ ಅಗ್ರ ಪೂಜಾ ಕೃಷ್ಣನ್ ಇಟ್ಕೊಂಡ್ರು, ಶಿಶುಪಾಲನಿಗೆ ಆಗಿ ಬರಲಿಲ್ಲ. ಹೌದು. ಗೊಲ್ಲನ ಪೂಜೆ ಮೊದಲು ಇಟ್ಕೋತಿರ್ತೇನೆ, ಜಗಳ ಮಾಡ್ದ ಕೃಷ್ಣ ಪರಮಾತ್ಮ. ಸುಮ್ಮ ಧಾಮಧಾಮ ಹೇಳ್ತೇನೆ ನಿಮಗೆ. ಕೃಷ್ಣ ಪರಮಾತ್ಮ ಶಿಟ್ಟಿಗೇರಿ ಸುದರ್ಶನ್ ಚಕ್ರ ಬಿಟ್ಟ. ಅದೇ ಚಕ್ರ ಕೃಷ್ಣನ ಬಟ್ಟಿಗೆ ಹತ್ತು. ಹೌದು. ಅವಾಗ ಖಾಸ ತಂಗಿ ಸುಭದ್ರಾನೂ ಇದ್ಳು, ದ್ರೌಪದಿ ದೇವಿ ಬಿ ಇದ್ಳು. ನನ್ನ ಅಣ್ಣನ ಕೈಗಿದ ಚಕ್ರ ಹತ್ಯೆ ಆದಂದ್ರೆ ಮೈ ಮೇಲಿನ ಶರಗ ಹರಿದ ಕೃಷ್ಣ ಕೊಟ್ಟಾಳ. ಆಳಿಗೆ ಕೃಷ್ಣ ಹೇಳ್ತಾನ, ದ್ರೌಪದ ಸಮಯಕ್ಕೆ ತಕ್ಕಂತೆ ಇದು ಧಾರಿಗೆ ಧಾರ ಋಣ ನಿನಗೆ ಹೊಳ್ಳಿ ಕೊಡ್ತಿತ್ತೇಳಿ ಕೃಷ್ಣ ಹೇಳ್ಯಾನ. ಅದೇ ಮಾತಿಗಾಗಿ ಕೃಷ್ಣ ಪರಮಾತ್ಮ ಕೌರವರ ಪಾಂಡವರ ಶಿರಿ ಸೆಳಿ ಧಾರಿಗೆ ಧಾರ ಹಚ್ಚಿ ಅಕ್ಷಯ ಪಿತಾಂಬರಿ ಎಂದು ನಷ್ಟ ಆಗಿರ್ಬೇಡ ಅಂತ ಶೀರಿ ಕೊಟ್ಟ ಕಳ್ಸ್ಯಾನ. ಇದು ಜಗತ್ಯದೊಳಗೆ ಕರ್ಮ. ಅದಕ್ಕೆ ಹೇಳ್ತಾರಲ್ಲ ಮಹಾರಾಷ್ಟ್ರ ಸಂತರು ಏನಂತ ಹೇಳ್ತಾರ, ಉಪಕಾರ ಕರುನು ಘೇವುನೇ ಘೇತ್ಲೇವರ ಪೇಡೆ ವಿನಾ ಠೇವುನೇ. ಅದಕ್ಕೆ ಬಹಳ ಮಾತಾಡ್ಲಾರ್ದೆ ಜಗತ್ತದೊಳಗೆ ಕರ್ಮ ಶ್ರೇಷ್ಠ ಅದ. ನಿಮ್ಮ ಧರ್ಮ ಶ್ರೇಷ್ಠ ಇತ್ತಂದ್ರೆ ಧರ್ಮರಾಜ ಇನ್ನೊಬ್ಬರು ಹೆಂಡ್ರಿ ಯಾಕೆ ಹಚ್ಚದ ಅನಂತದ ನಿಮ್ಮ ಪೀಠಿಕ ಅನುಕ್ರಮಣಕ್ಕೆ ಹಚ್ಚಿ ಮುಂದಿನ ಸಂದ ನೀವು ಮಾತಾಡಬೇಕಾಗ್ಯದ. ಹೌದು. ಇನ್ನು ನಮಗೊಂದು ವಿಷಯ ಕೇಳ್ಯಾರ ಅವರು. ಏನು? ಹಾಲು ಮತ್ತೊಳಗೊಂದು ಪ್ರಶ್ನೆ ನಡೀಲಿ ಅಂದ ಕೂಡಲೇ ಕೇಳಿದ್ರಲ್ಲ, ಒಂದು ಪ್ರಶ್ನೆ ಕೇಳ್ಯಾರ. ಅಮೋಘ ಸಿದ್ಧನ ಗುರು ಸೋಮನಾಥ, ಗುರು ಸೋಮಲಿಂಗ ಇವ ಜಗತ್ಯದ ಮಾಲಕ ಅದಾನ. ಹೌದು, ಜಗತ್ಯದ ಮಾಲಕ ಗುರು ಸೋಮಲಿಂಗ ಅದಾನ ಅಂತ ಹೇಳ್ಯಾರ ಅವರು. ಹೇಳ್ಯಾರ ಖರೆ ಸೋಮಲಿಂಗ ಗುರುಹಾನ ಖರೆ ಗುರುವಿನೊಳಗ ಪ್ರಕಾರಗಳ ಅದಾವ ಅಂತ ಹೇಳ್ಯಾರ ಅವರು. ಪ್ರಕಾರಗಳಿಲ್ಲ, ಅವು ಯಾವ ಲಕ್ಷಣ ಅವನಲ್ಲಿ ಇಲ್ಲಿ ಅಂತ ಹೇಳಿದ್ರು ಅವರು. ಗುರುವಿನ ಲಕ್ಷಣ ಯಾವುದು, ನಿನ್ನ ಗುರು ಯಾವ ಅನಂತ ಮಾತು ಹೇಳ್ಯಾರ. ಹೌದು, ಅದಕ್ಕೆ ಹೇಳ್ತಾರ ಏನು ಗುರುವಿನ ಲಕ್ಷಣ ಅಂದ್ರ ತತ್ವದರ್ಶಿ ಇರಬೇಕು. ತತ್ವದರ್ಶಿ ಜ್ಞಾನ ಕೂಡ ಇರಬೇಕು. ಹೌದು, ಶಿಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಡಬೇಕು. ಅವನ ಬಳಿ ಸ್ವಾರ್ಥ ಇರಬೇಡದು. ಹೌದು, ಯಾಕ್ರಿ ಸ್ವಾರ್ಥ ಗುರು ಬೇರೆ, ಸ್ವಾರ್ಥ ಗುರು ಬೇರೆ, ನಿಸ್ವಾರ್ಥ ಗುರು ಬೇರೆ. ಹೌದು, ಶಿಷ್ಯ ದಾರಿ ತೆಪ್ಪದಂದ್ರ ನೀ ದಾರಿ ಹೇಳ ಗುರು ಬೇರೆ. ಹೌದು, ಎಷ್ಟೋ ಗುರುಗಳು ಇರ್ತಾರ, ದಕ್ಷಿಣ ಕೊಡ್ತಾನ ಮನೆಗೆ ಹೋಯ್ತಾನ ಅಂತೇಳಿ ಬೇಕಾದ ಬಾಯಿಗೆ ಬಂದು ಹೇಳ್ತಾರ. ಅಂಥವ್ರಿಗೆ ಗುರು ಅಲ್ಲಕ್ಕೆ ಬರಲ್ಲ. ಗುರು ಯಾವನಿಗೆ ಅನ್ಬೇಕಂದ್ರ ಶಿಷ್ಯನ ತಳಮಳ ಅವನಿಗೆ ತಿಳ್ಕೋಬೇಕು. ಹೌದು, ಯಾಕ್ರಿ ಶಿಷ್ಯನ ತಳಮಳ ತಿಳ್ಕೋಬೇಕು. ಅಂಥವನಿಗೆ ಗುರು ಅಂದಾರ. ಆ ಗುರು ಯಾವತ್ತೆ ಕೇಳಿದ್ರೆ ಪರಮ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಹೌದು, ಅಂತ ಗುರು ನನ್ನ ಸೋಮನಾಥ ಅದನ್ರಿ ಪ್ರಕಾಶ್ ಮಾಸ್ತರ. ಇದು ನಮ್ಮದು ಉತ್ತರ ಖುಲ್ಲಾ. ಇದರ ಏನು ಸಂಶಯ ಇತ್ತಂದ್ರೆ ಕಾಲ ಆಡ್ಸ ಇರ್ತಂದ್ರೆ ಜಗತ್ಯದೊಳಗೆ ನಮ್ಮ ಸೋಮನಾಥ್ ಹೆಂಗತ್ತ ಕೇಳಿದ್ರೆ ಎಲ್ಲ ಬಂದಾನ ಬಿಡಿಸ್ತಾರ. ಹೌದು, ಈಗ ಮಕ್ಕಳು ಕೂಡ ಗುರುಗಳು ಬೇರೆ ಅದಾರ. ಶಿರ್ತಾನ ಕುಡ್ಲಿ ಅನ್ನಂತ ಗುರುಗಳು ಬೇರೆ ಅರ. ಹೌದು, ಖರೆ ನಿನ್ನ ಜನನ ಮರಣ ರಹಿತ ಮಾಡ್ತಿರ್ತಕ್ಕಂಥ ಗುರು ಯಾವತ್ತ ಕೇಳಿದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಸದ್ಗುರು ಅದಾನ. ಅದೇ ಗುರು ನನ್ನ ಸೋಮನಾಥ ಅದಾನ. ಹೌದು, ಇನ್ನು ನಿನಗೊಂದು ಕೇಳಬೇಕಾಗ್ಯದ. ಏನು? ಯಾಕ್ರಿ ಸಿದ್ಧಾಟಿಗಳಿಗೊಂದು ಪ್ರಶ್ನೆ. ಹೌದು, ಮಹಾಳಿಂಗರಾಯ ಮುತ್ಯನ ಸಂಪ್ರದಾಯ ಆಗಲಿ, ಅಂಶದ ಮುತ್ಯನ ಸಂಪ್ರದಾಯ ಆಗಲಿ ಧರ್ಮರ ಪಲ್ಲಕ್ಕಿ ಸಿದ್ಧರ ಪಲ್ಲಕ್ಕಿ ಓಡಾಡಿ ಭೆಟ್ಟಿ ಮಾಡ್ತಾರಲ್ಲ. ಸಿದ್ಧರ ಪಲ್ಲಕ್ಕಿ ಭೆಟ್ಟಿ ಮ್ಯಾಗ ಭಕ್ತರ ಭಂಡಾರ ಧೋರಾಳ ಹಾರಿಸ್ತಾರ್ರಿಪ್ಪ. ಭಂಡಾರ ಹಾರಿಸ್ತಾರ. ಪ್ರತಿ ಒಂದು ಪಲ್ಲಕ್ಕಿಗೆ ಹೆಚ್ಚ ಸಿಂಹದ ಮುಖ ಇರ್ತಾವ. ಹೌದು, ಮುಂದೆ ಇರ್ತಾವಲ್ರಿ. ಯಾಕ್ರಿ ಪಲ್ಲಕ್ಕಿದೊಳಗ ದೇವರಕ್ಕಿಂತಲೂ ಮೊದಲ ದರ್ಶನ ಯಾರ್ದಾಗ್ತದ? ಸಿಂಹದಕ್ಕ. ಪಲ್ಲಕ್ಕಿಗೆ ಇದ್ದಿರ್ತಕ್ಕಂತ ಸಿಂಹದ ದರ್ಶನ ಆಗ್ತದ. ಹೌದು, ಹಾಂಗ ಮಹಾಳಿಂಗರಾಯ ಮುತ್ಯನ ಮಠ ಮನೆ ಒಳಗ ಪಲ್ಲಕ್ಕಿಗೆ ಸಿಂಹದ ಮುಖ ಬರ್ಬೇಕಾದ್ರ ಯಾರದಿಂದ ಬಂದು, ಎಲ್ಲಿದಿಂದ ಬಂದು, ಯಾರಿಂದ ಬಂದು,
ಬಂದು ಯಾರು ಕೊಟ್ರು ಅದು ಇನ್ನೂ ಪರಂಪರೆಯಲ್ಲಿ ನಡ್ಕೋತ ಬಂದದ. ಹಾ ಹಾ ಸುಮ್ಮಿದು ಸಂಶಯ ಶಿರವಾಳ ಮ್ಯಾಳೆ ಹೆಂಗತ್ತ ಕೇಳಿದ್ರೆ ಮೊದಲಿಗೆ ಸುಮ್ಮಿದು ಭೂಲದ, ಹಾ ಹಾ ಮುಂದಿನ ಸಂಧಿಗೆ ನಿನ್ನ ಆಪರೇಷನ್ ಮಾಡ್ಲಾರ್ದೆ ಬಿಡಲ್ಲ. ಅದಕ್ಕೆ ಜಗತ್ತದೊಳಗೆ ಪರಮಾತ್ಮ ಹೆಂಗನ ಅಂತ ಕೇಳಿದ್ರೆ ಮಾಡೋಣ ಕಾಂಪೌಂಡ್ ನನಗೆ ಮಾಡಿರ್ತಾನ. ಒಳ್ಳೇದಾಗಲಿಲ್ಲ ಅದಕ್ಕೆ ಏನದ ಜಗತ್ತದೊಳಗೆ ಪರಮಾತ್ಮ ಹ್ಯಾಂಗ ಅದಾನ ಅಂತ 4 ನುಡಿ ಸುಂದರ ಚಾಲ ಹಾಡಿ ಮತ್ತ ಸಕಲ ಇದ್ರಿ ಪಾಳಿ ಹೋಗ್ತಾ ಕೊಟ್ಬಿಡೋಣ. ಆಗಲಿ ಆಗಲಿ. ಹಲೋ ತರ್ತಾನ. ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಸೋಮನಾಥ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಮರೆತರ ಮಾಡೋ ಕೋಲ ಹಾಲ ಗುರುವೇ ಬಾರೋ ನಿನ್ನ ಮುಖ ತೋರು ತಂದೆ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಗುರುವೇ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಮರೆತರ ಮುರಿಯ ನನ್ನ ಹಲ್ಲ ಗುರುವೇ ಬಾರೋ ನನ್ನ ಮುಖ ತೋರೋ ಗುರುವೇ ಬಾರೋ ನನ್ನ ಮುಖ ತೋರೋ ಗುರುವೇ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಸೋಮನಾಥ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಮರೆತರ ಮುರಿಯೋ ನನ್ನ ಹಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ತಂದೆ ನಿನ್ನಿಂದ ಸರವೆಲ್ಲ ನಾನಿನ್ನ ಮರೆತ ಇರುವುದಿಲ್ಲ. ಮರೆತರ ಮುರಿಯ ನನ್ನ ಹಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನೀರ ನಿರಂಕಾರ ಮೊದಲ ತೇಲುತ್ತಿದೆ ಆಲದೆಲೆಯ ಮ್ಯಾಲ ಸುತ್ತ ಮುತ್ತ ಯಾರು ಇಲ್ಲ ಸೃಷ್ಟಿಕರ್ತ ಆಡಿದಿ ಪ್ರಬಲ
ನಿನ್ನ ಮುಖ ತೋರೋ ಗುರುವೇ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ಸರಗಲ್ಲ ನಿನ್ನ ಮರ್ತ ಇರುವುದಿಲ್ಲ ಗುರುವೇ ನಿನ್ನಿಂದ ಸರಗಲ್ಲ ನಿನ್ನ ಮರ್ತ ಇರುವುದಿಲ್ಲ ಮರ್ತರ ಗುರಿಯಲ್ಲ ಹಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ಎಷ್ಟಂತ ಹೇಳಲಿ ನಿನ್ನ ಲೀಲ ಯಾರಿಗೆ ತಿಳಿದಿಲ್ಲ ನಿನ್ನ ವೈಲ ಎಷ್ಟೋ ಅವತಾರ ತೊಟ್ಟಿರಿ ಮೊದಲ ಉದ್ಧಾರ ಮಾಡಿರಿ ಮಾನವ ಕುಲ ಕುರುಮ ಅವತಾರ ತಾಳಿ ಬಂದಿ ರಾಮ ಅವತಾರಿ ತಾಳಿ ಬಂದು ರಾವಣೇಶ್ವರನ ಮರ್ದನ ಮಾಡದಿ ಮತ್ಸ್ಯ ಅವತಾರ ತಾಳ್ದಿ ಮತ್ಸ್ಯ ಅವತಾರ ತಾಳದಿ ಹೌದು ನರಸಿಂಹ ಅವತಾರ ತಾಳದಿ ವರ ಅವತಾರ ತಾಳ್ದಿ ವರ ಅವತಾರ ತಾಳದಿ ಕೃಷ್ಣನ ಅವತಾರ ತಾಳದಿ ಹಾ ಜಗತ್ಯದೊಳಗ ಕೈ ಒಳಗ ಶಸ್ತ್ರ ಹಿಡ್ಕೊಂಡು ಬಂದಿ ಹಾ, ಹಾ. ಜಗತ್ಯದೊಳಗ ಶಾಂತಿ ಆಗ್ಲಿಲ್ಲ ವಾಮನ ಅವತಾರ ತೊಟ್ಟಿ ಯಾಕ್ರಿ ಭಗವಂತ ಒಮ್ಮ ಅವತಾರ ತಾಳಿ ಬಂದ್ರ ಧರ್ಮ ಸ್ಥಾಪನೆ ಆಗತ್ತ ಅಂತ ಹೇಳ್ತಾರೆ ಹಾ ಹಳ್ಳಿ ಮತ್ತ ಆತಂಕ ಆಗ್ಯಾದ ಹಾಗೆ ಅದ ಅದಕ್ಕಾಗಿ ಒಂದು ಸಲ ಅಲ್ಲ 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 10 ಸಲ ಅವತಾರ ತಾಳಿ ಕೈ ಒಳಗ ಶಸ್ತ್ರ ಹಿಡ್ಕೊಂಡು ಬಂದಾನ ಹಾ ಕೊನೆಯದಾಗಿ ಪರಮಾತ್ಮ ವಿಚಾರ ಮಾಡದ ಏನು ಜಗತ್ತೇ ಉದ್ಧಾರ ಮಾಡಬೇಕಾಗಿದ್ರೆ ಶಸ್ತ್ರದಿಂದ ಮನುಷ್ಯನ ಮರ್ದನ ಮಾಡ್ತದ ಹೌದು. ಮನುಷ್ಯನ ಮನಸ್ಸು ಪರಿವರ್ತನ ಆಗಲ್ಲ ಅಂತ ಹೇಳ್ತಾರ ಅವ್ರು. ಹೌದು ಯಾಕ್ರಿ ಶಸ್ತ್ರದಿಂದ ಮನುಷ್ಯನಿಗೆ ಹೊಡಿಬಹುದು ಮನುಷ್ಯಗೆ ಇಲ್ಲದಂಗ ಮಾಡಬಹುದು ಹೌದು ಖರೆ ಮನುಷ್ಯನ ಮನಸ್ಸು ಪರಿವರ್ತನ ಆಗಲ್ಲ ಆಗಲ್ಲ ಅದಕ್ಕಾಗಿ ಮನುಷ್ಯನ ಮನಸ್ಸು ಪರಿವರ್ತನ ಆಗಬೇಕಾಗಿದ್ರೆ ಜಗತ್ತದೊಳಗ ಶಸ್ತ್ರ ಬಿಟ್ಟು ಪೆನ್ನ ಕೈ ಒಳಗೆ ಹಿಡ್ಕೊಂಡು ಬಂದ್ರು ಯಾರು ವ್ಯಾಸ ಮಹರ್ಷಿ ಹೌದು ಕೃಷ್ಣ ದ್ವೈಪಾವನ ಕೃಷ್ಣನ ಅವತಾರಿ ಹೌದು ಜಗತ್ತದೊಳಗ ಪೆನ್ನ ಕೈಯಾಗ ಹಿಡ್ಕೊಂಡು ಬಂದು 4 ವೇದ 18 ಪುರಾಣ ರಚನಾ ಮಾಡಿ ಜಗತ್ತಕ್ಕೆ ಆತ್ಮದ ಬೋಧನ ಹೇಳ್ಯಾನ ಮನಸ್ಸು ಪರಿವರ್ತನ ಮಾಡ್ಯಾನ ಅವಾಗ ವೈರಿಗೆ ಹೊಡೆಯುವ ಅವಶ್ಯಕತೆ ಇಲ್ಲ ಹೌದು ವೈರಿ ತನ್ನ ಕೈ ಒಳಗಿದ್ದಿರ್ತಕ್ಕಂಥ ಶಸ್ತ್ರ ಒಕಾಟಿ ಗುರುವಿನ ಮಾತು ಕೇಳಿ ಗುರುವಿನ ಪಾದಿಗೆ ಶರಣಾಗ್ಯಾನ ಆಗ್ಯಾನ ಅದಕ್ಕೆ ಜಗತ್ತದೊಳಗ ಗುರು ಅನ್ನಂತ ಶ್ರೇಷ್ಠನ ಅವನಿಗೆ ಸದ್ಗುರು ಅಂತ ಹೇಳ್ತಾರ ಬರ್ಲಿ ಅದಕ್ಕೆ ಹೇಳ್ತಾರ ಎಷ್ಟಂತ ಹೇಳಲಿ ನಿನ್ನ ಲೀಲ ಯಾರಿಗೆ ತಿಳಿದಿಲ್ಲ ನಿನ್ನ ಹೊಯ್ಲ ಎಷ್ಟೋ ಅವತಾರ ತೊಟ್ಟಿಗೆ ಮೊದಲ ಉದ್ಧಾರ ಮಾಡಿರಿ ಮಾನವ ಕುಲ ಪಾದಿಟ್ಟಿ ಪಾಲೈತು ಈ ನೆಲ ಗುರುವೇ ಬಾರೋ ನಿನ್ನ ಮುಖ ತೋರೋ ಗುರುವೇ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ಸರ್ವಲ್ಲ ನಿನ್ನ ಮರೆತ ಇರುವುದಿಲ್ಲ ಗುರುವೇ ನಿನ್ನಿಂದ ಸರ್ವಲ್ಲ ನಿನ್ನ ಮರೆತ ಇರುವುದಿಲ್ಲ ಮರ್ತರ ಮುರಿಯ ನಮ್ಮ ಹಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನಿನಗ ಅಂದಾರ ಜಗಪಾಲ ಕೊರಳಗ ರುದ್ರಾಕ್ಷಿ ರುಂಡಮಾಲ ಕೈಯಾಗ ಹಿಡಿದಿದೆ ತ್ರಿಶೂಲ ದೈತ್ಯರ ಅಡಗಿಸಿ ಬಿಟ್ಟಿದೆ ಸಲ್ಲ ಚಂದ್ರಗ ಕೊಟ್ಟಿ ಪದರ ತಲ ಗುರುವೇ ಬಾರೋ ನಿನ್ನ ಮುಖ
ನಿನ್ನ ನಿನ್ನಿಂದ ತರವಲ್ಲ ನಾನೆಲ್ಲ ಮರೆತ ಇರುವುದಿಲ್ಲ ಗುರು ನಿನ್ನಿಂದ ತರವಲ್ಲ ನಾನೆಲ್ಲ ಮರೆತ ಇರುವುದಿಲ್ಲ ಮರೆತರ ಮುರಿಯಬಲ್ಲ ಅಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನಾಯರು ನನಗೆ ಗುರುತ ಇಲ್ಲ ನನಗ ಇಲ್ಲ ಬುದ್ಧಿಯ ಕಲ ನಾಯರು ನನಗೆ ಗುರುತ ಇಲ್ಲ ನನಗ ಇಲ್ಲ ಬುದ್ಧಿಯ ಕಲ ಮಾರೆಯವ್ರ ಏನತ್ರಿ ಗುಡ್ರ ಏನ್ ಹಾಡ್ಲಿತ್ತಿರಿದು ನಾನ್ಯಾರು ನನಗೆ ಗುರುತ ಇಲ್ಲ ನನಗ ಎಲ್ಲೋ ಬುದ್ಧಿ ಹಾಕಲ್ಲ ನನಗ ಇಲ್ಲೋ ಬುದ್ಧಿಯ ಕಲಾ ಅಂತ ಹೇಳ್ತಾರ ನಿಮಗೆ ಇಬ್ರು ಮಂದಿ ಬುದ್ಧಿ ಹಾಕಲಿಲ್ಲ ಅಂದ್ರೆ ಹೇಳೋರು ಯಾರಿಗೆ ನೀವು ಹೇಳೋರು ಯಾನು ಕೂತವ್ರಿಗೆ 12ನೇ ಶತಮಾನದೊಳಗ ಅಣ್ಣ ಬಸವಣ್ಣವರು ಆಡಿದ ಮಾತ ವಚನಗಳು ಇವತ್ತಾಗ್ಯಾವ ಹಾ 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 ಯಾಕ್ರಿ ಆಗ್ಯಾವ ಅಣ್ಣ ಬಸವಣ್ಣವರಾಗಲಿ ಅಲ್ಲಂ ಪ್ರಭುಗಳಾಗಲಿ ಕನಕದಾಸ ಆಗಲಿ ಎಲ್ಲಾರೇನು ಮಾತಾಡ್ಯಾರ ಅವ್ರ ಮಾತು ಇವತ್ತು ವಚನಗಳ ಆಗಿ ಜೀವಂತ ಉಳಿದಾವ ಹೌದು ಮುಂದಿನ ಪೀಳಿಗೆ ಗುರುವಿನ ಮುಖಾಂತರ ಬೋಧನೆ ಮಾಡಿ ಜಗತ್ತೇ ಉದ್ಧಾರ ಮಾಡ್ಲಾಗತ್ತಾವ ಹೌದು ಹ್ಯಾಂಗ ನಾನು ಶ್ರೋತ್ರಿಯ ಬ್ರಹ್ಮನಿಟ್ಟ ಸಿದ್ಧರತ್ನ ಮಧುಗುಣ ಮುತ್ಯ ಹ್ಯಾಂಗತ್ತ ಕೇಳಿದ್ರೆ ಅವರು ಅವಾಗ ಹಾಡಿದ ಮಾತ ಈಗ ಏನಾಗ್ತದ ಇದು ಜನರಿಗೆ ಬೋಧನೆ ಆಗತ್ತದ ಹೌದು 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 ಹೇಳ್ತಾರ ಅವರು ಏನು ನಾನ್ಯಾರು ನನಗೆ ಗುರುತ ಇಲ್ಲ ನನಗ ಇಲ್ಲ ಬುದ್ಧಿ ಹಾಕಲ್ಲ ಅಂತ ಕೇಳಿದ್ರ ತಾಯಿ ಗರ್ಭದೊಳಗ ನೀವೆಲ್ಲರೂ ಹ್ಯಾಂಗ ಬಂದಿದ್ದೇವೆ ಅಂದ್ರೆ ಮರ್ತ್ಯ ಮಂಡಲಕ್ಕೆ ಬರಬೇಕಾದ್ರೆ ಮೊದಲ ಜೈಲಿಗೆ ಹೋಗಿ ಬಂದಿದ್ದೆವು ಹಾ ಹಾ ಜೈಲಿಗೆ ಹೋಗಿ ಎಲ್ಲರಿಗೆ ಶಿಕ್ಷೆ ಅನುಭವಿಸಿನೇ ಬಂದಿದ್ದೆವು ನೀವು ಹಿಂಗ ಹೇಳಕ್ ಹೋಗ್ಬೇಡ್ರಿ ಮತ್ತು ಉಪರಾಟಿ ಹ್ಯಾಂಗ ಜೈಲಿಗೆ ಹೋಗ್ಬೇಕಾದ್ರೆ ಏನೇನದಾಗಬೇಕು ಗೊತ್ತದೇನ್ ನಿಮಗ ಏನು ಮಾಡ್ಬೇಕಾಗ್ತದ ಯಾರಿಗಾರೆ ಕೊಲೆ ಮಾಡಬೇಕು ಹೌದು ಇಲ್ಲಾಂದ್ರೆ ಯಾರದಾರೆ ಮನಿ ಹೊಡಿಬೇಕು ಹೌದು ಯಾನಾರೆ ಮಾಡಿದೆವು ಅಂದ್ರೆ ಜೈಲಿಗೆ ಹೋಗ್ತೇವೆ ಸುಮ್ಕೆ ಜೈಲಿಗೆ ಹೆಂಗ ಹೋಗ್ತೇವು ಅದು ಏನಾರ ಪೂರ್ವ ಜನ್ಮದಾಗ ಮಾಡಿದೆ ಅಂತೇಳಿನೇ ಮೊದಲಿನ ಜೇಲ್ ಅದ ಹ್ಯಾಂಗ ಜೇಲದಂದ ಹೊರಗೆ ಬಿಡುವಳಿ ಕೋರ್ಟ್ ತಾಕೀತು ಮಾಡ್ತದ ಏನತ್ತ ಇದು ಮಾಡಿದಿ ತಪ್ಪು ಅನುಭವಿಸಿದಿ ಶಿಕ್ಷೆ ಅನುಭವಿಸಿದಿ ಇನ್ನು ಮುಂದೆ ಮಾಡಿಬಿಡತ್ತೇಳಿ ಬಿಡುಗಡೆ ಮಾಡ್ತದ ಹಾಂಗ ಪರಮಾತ್ಮ ತಾಯಿ ಉಡಿ ಒಳಗ ತಾಯಿ ಉದುರದೊಳಗ ಒಂದು ಪದರ ಅಲ್ಲ 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 7 ಪದರಿನ ಜೇಲ ಮಾಡ್ಯಾನ 9 ತಿಂಗಳ 9 ದಿವಸ ನಿನಗ ಅದ್ರೊಳಗೆ ಶಿಕ್ಷಾ ಕೊಟ್ಟಾನ ತಾಯಿ ಗರ್ಭದೊಳಗ ಮಲಮೂತ್ರದೊಳಗ ನಿನ್ನ ಮನಸ್ಸ ವಜ್ಜಾಗಿ ಪರಮಾತ್ಮಗ ಸ್ವರಣೆ ಮಾಡಿದಿ ಏನತ್ತ ಭಗವಂತ ಇಂಥ ಗಲೀಚದೊಳಗಿಂದ ನನಗೆ ಹೊರಗೆ ಹಾಕು ಈ ಜೇಲದೊಳಗೆ ಹೋದಂದ್ರೆ ವಕೀಲಗ ಬಾಬಾ ತಗಿ ಹೊರಗತ್ತೇವು ತಗಿ ಹೊರಗೆ ಅನ್ಲಕ್ ಬರ್ತದ ಏನಾರ ರೊಕ್ಕ ಕೊಟ್ಟು ಹೊರಗೆ ಬರ್ಲಿಕ್ಕೆ ಬರ್ತದ ಪರಮಾತ್ಮ ಹ್ಯಾಂಗತ್ತ ಕೇಳಿದ್ರೆ ಅವನು ದೇವಹ ಭಕ್ತಿಚ ಭುಕೇಲ ಅಂತ ಹೇಳ್ತಾರ ಹೌದು ಹೌದು ದೇವಹ ಭಕ್ತಿಚ ಭುಕೇಲ ಅಂತ ಹೇಳ್ತಾರ ಪರಮಾತ್ಮನಿಗೆ ಮಾತು ಕೊಡುವುದಷ್ಟೇ ತಪಶ್ಚರ್ಯ ಮಾಡುವುದಷ್ಟೇ ಅಂತ ಹೇಳ್ತಾರ ಅದಕ್ಕೆ ಪರಮಾತ್ಮಗ ಮಾತು ಕೊಟ್ಟಿ ಪರಮಾತ್ಮ ನಾ ಕೆಟ್ಟ ಕರ್ಮನ್ನ ಮಾಡಲ್ಲ ಈ ಭವಬಂಧನದೊಳಗಿಂದ ಪಾರ ಮಾಡಂದ ಅವಾಗ ವಿಷ್ಣು ಗಾಳಿ ಬೀಸ್ತು ಯಾವಾಗ ಗಾಳಿ ವಿಷ್ಣು ಗಾಳಿ ಬೀಸ್ತು ವಿಷ್ಣು ಗಾಳಿ ಬೀಸಿದ ಕೂಡಲೇ ಮರ್ತ್ಯ ಮಂಡಲಕ್ಕೆ ಬಂದಿ ಅವಾಗ ತಾಯಿ ಗರ್ಭದೊಳಗೆ ನೀ ಯಾರಿದ್ದಿ ಗೊತ್ತದ ಕಲ್ಲಪ್ಪ ಮಲ್ಲಪ್ಪ ಪ್ರಕಾಶ ರಾಠೋಡ ಇವೆಲ್ಲ ಗೊತ್ತವ ಪ್ರಕಾಶ್ ಶೆಟ್ಟಿ ಅನ್ರಿ ರಾಠೋಡ ತೋತ್ರಿ ಮತ್ತೊಳಗ ತಾಯಿ ಗರ್ಭದಾಗ ಇಲ್ಲಿಯೂ ಯಾವಾಗ ಜನ್ಮ ತಾಳಿ ಮರ್ತ್ಯ ಮಂಡಲಕ್ಕೆ ಬಂದಿ 13 ದಿವಸಕ್ಕೆ ನೀನು ತೊಟ್ಟಲು ಹಾಕಿ ಹೆಸರಿಟ್ಟಾರ ಅವಾಗ ನೀ ಪ್ರಕಾಶ ಆಗಿದಿ ಅಲ್ಲಿ ತನ ನೀ ಯಾರಿದಿ ನಿನಗೆ ಗೊತ್ತಿಲ್ಲ ಅಲ್ಲಿ ತನ ಕತ್ಲೆಗೆ ಮುಂದೆ ಪ್ರಕಾಶ ಸುಮ್ಮ ಕತ್ಲ್ಯಾಗ ಕೈ ಆಡ್ಸೋದು ಇಲ್ಲಿ ಪ್ರಕಾಶ ಮುಂದೆ ಮನಿಗೆ ಕಳಸಾಶ ಹಿಂಗಾಗಿ ಬೇಡದು ಹೇಳ್ತಾರ ಅವರು ನಾನ್ಯಾರು ನನಗೆ ಗುರುತ ಇಲ್ಲ ನನಗ ಇಲ್ಲ ಬುದ್ಧಿಯ ಕಲ ಮೊದಲೇ ರಕ್ತ ಮೊಸದ ಚೀಲ ಸುತ್ತಮುತ್ತ 7 ಪದರಿನ ತಗಲ ಜೀವ ತುಂಬಿ ಮಾಡಿ ಇಟ್ಟಿದ್ದಿ ಜೇಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ
ಬಿಚ್ಚಿ ಅಳತಿದ ಕೈ ಕಾಲ ನಿನ್ನಿಂದ ಇರುತ್ತಿದ್ದ ಖುಷಿಯಾಲ ಹಲೋ ಹಲೋ ಹೊರಗ ಬಂದ್ರು ಹೆಸರಿಟ್ಟು ಗೋಪಾಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ತರಲ್ಲ ನಿನ್ನ ಮರೆತ ಇರುವುದಿಲ್ಲ ಗುರುವೇ ನಿನ್ನಿಂದ ತರಲ್ಲ ನಿನ್ನ ಮರೆತ ಇರುವುದಿಲ್ಲ ಮರೆತರ ಮರೆಯಲಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನರನಿಗೆ ಗುರುವಿಲ್ದ ಗತಿ ಇಲ್ಲ ಪುತ್ರ ಮಾಡಿ ವಿದ್ಯೆ ಕಲಿತವಿಲ್ಲ ಇದು ಗುರುವಿನ ಧರ್ಮೇನು ಏಕಲವ್ಯನ ಬಟ್ಟ ಕಡ್ಕೊಂಡಿವ ಇದು ನಿಮ್ಮ ಧರ್ಮ ಧರ್ಮ ಇದು ನಿಮ್ಮದು ಪುತ್ತಳ ಮಾಡಿ ಕಲ್ತವನು ಬಟ್ಟ ಕಡ್ಕೊಂಡಿ ಎಲ್ಲಿ ಹೋಯ್ತು ನಿನ್ನ ಧರ್ಮ ಹೇಳಲಿ ಏಕಲವ್ಯ ತನ್ನ ಕರ್ಮದ ಬಲದಿಂದ ಜಗತ್ಯದೊಳಗ ದೊಡ್ಡ ಹೆಸರು ಬೆಳೆಸದ ಈ ಸಂಧಿಗೆ ನಾ ಮಾತಾಡಿತದ ಮುಂದಿನ ಸಂಧಿ ಬೀರುವಣ ಬರವ ನಾನ ಹಾ, ಅದು ಧುರಂಧರ 2 ಅದು ಹಾ, ಹಾ. ಇದು ಮೊದಲು ಫಸ್ಟ್ ನಡೆದ ಇನ್ನು 2 ಬರ್ತದ ಮುಂದೆ ಹೌದು ಹೇಳ್ತಾರ ಅದಕ್ಕ ಏನು ಇಲ್ಲ ನಾವು ಮಾತಾಡ್ತೇವೆ ರೀ ಶಾಸ್ತ್ರಿಗಳ ಸಂಗಟ ಮಾತಾಡೋಷ್ಟು ದೊಡ್ಡವ್ರಲ್ರಿ ಇವ್ರ ಆಟ ದೊಡ್ಡ ಶಾಸ್ತ್ರಿ ಅಲ್ಲಿ ಹೇಳ್ರಿ ನೀವು ಶಾಸ್ತ್ರಿ ಅವ್ರು ಹೆಂಗ ಗೊತ್ತದೇನು ಹಾ ಹಾ ಹೋದ ಪಾಳ್ಯಕ್ಕೆ ನಮಸ್ಕಾರ ಹಾಕಿದ್ರು ಅವರು ಹೆಂಗ ಶಿರ್ವಾಳ ಇದು ದೊಡ್ಡ ಮೇಳ ಹಾ ಹಾ ಶಿರ್ವಾಳ ಮೇಳ ತವ್ರಂದ್ರು ಇವರು ದೊಡ್ಡ ಮೇಳ ಅಂತ ನಮ್ಮ ಕಾಜೋಣ ಅಂದ ಕಾಜೋಣ ಇಲ್ಲ ಬೀರೋಣ ಅಂದ್ರು ಅವರು ಲಾಲ್ಸಂಗ್ ಬೀರೋಣ ರೀ ಹಾ 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 ಲಗೆ ಇವ್ರಿಗೆ ಎಲ್ಲಿ ಹತ್ತಿಬೇಕ್ರಿ ಆಲೂಕು- ದೊಡ್ಡದರಿ ಇರ್ಲಿ ಸಣ್ಣದರಿ ಇರ್ಲಿ ಹಾ ಹಾ ಏ ಮಾಸ್ತರ ನೀ ದೊಡ್ಡವನ್ನೇ ಅಂದ್ರ ನಾ ದೊಡ್ಡವ ಆಗವ ಅಲ್ಲ ಹಾ ನೀ ದೊಡ್ಡವನ್ನೇ ಅಂದ್ರ ನಾ ದೊಡ್ಡವ ಆಗವ ಅಲ್ಲ ನೀ ಸಣ್ಣ ಒಂದೆ ಅಂದ್ರ ನೀ ಸಣ್ಣವಂದ್ರು ಸಣ್ಣವ ಆಗವ ಅಲ್ಲ 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 ನನ್ನ ನಡವಳಿ ಹೆಂಗದ ಹಾ, ಹಾ. ನನ್ನ ಆಚರಣೆ ಹೆಂಗದ ನನ್ನ ನೀತಿ ಮಾತು ಹೆಂಗದ ಹಂಗ ಜಗತ್ತೇ ನನಗೆ ಫಲ ಕೊಡ್ತದ ಹೌದು ನಿನ್ನದಿಂದ ದೊಡ್ಡವ ಸಣ್ಣವ ಆಗಲಕ್ಕ ಸಾಮರ್ಥ್ಯ ಇಲ್ಲಿದ್ರೊಳಗೆ ನಿಂದ ಕರ್ಮ ಹ್ಯಾಂಗದ ಹಂಗ ನನ್ನ ಕರ್ಮ ಇದ್ದಾಗ ನನಗೆ ಫಲ ಬರ್ತದ ಜೈಸಿ ಕರ್ಣಿ ವೈಸಿ ಭರಣಿ ಧರ್ಮದವ ಇದೇ ನೋಡ್ರಿ ಕೀಚಕತನ ಒಳಗೆ ಹಾ ಹಾ ಹಾ. ಆ ದೊಡ್ಡವನಿಗೆ ಸಣ್ಣ ಮಾಡೋದು ಸಣ್ಣವ ದೊಡ್ಡವ ಮಾಡೋದು ಹೌದು ಜಗತ್ತದೊಳಗೆ ಎಷ್ಟು ದೈತ್ಯರ ಕೊಲೆ ಮಾಡಿರಿ ಎಲ್ಲರಿಗೂ ಆ ಧರ್ಮದಿಂದ ಮಾಡಿರಿ ನೀವು ಯಾವನಿಗೆ ಧರ್ಮದಿಂದ ಹೊಡೆದಿ ಅಂತೇಳಿ ಒಬ್ಬನ ಹೆಸರು ಹೇಳಿ ಒಂದೇ ಒಂದು ದೃಷ್ಟಾಂತ ಹೇಳು ಧರ್ಮದಿಂದ ಈ ದೈತ್ಯನ ವಧ ಮಾಡಿದ ಅಂತ ಹೇಳಿ ಐಂದ ನೀ ಧರ್ಮ ಶ್ರೇಷ್ಠ ಆಗ್ತದ ಐದು ಧರ್ಮ ಶ್ರೇಷ್ಠ ಆತತೆ ಹೇಳ್ತೇವೆ ಬರ್ಲಿ ನರನಿಗೆ ಗುರು ಇಲ್ದೆ ಗತಿ ಇಲ್ಲ ಒತ್ತಡ ಮಾಡಿ ವಿದ್ಯೆ ಕಲಿತವಿಲ್ಲ. ವಿದ್ಯೆ ಕಲ್ತು ಜನ್ಮ ಮಾಡ್ಕೊಳ್ಳೋ ಸಫಲ ಗುರುವಿನ ಮರುತ್ತಾರ ಮಳಬಾಲ ಗುರುವಿನ ಮ್ಯಾಲ ಎಡರಿ ಹಮಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ನಿನ್ನಿಂದ ತರಲ್ಲ ನಿನ್ನ ಮರೆತ ಇರುವುದಿಲ್ಲ ನಿನ್ನಿಂದ ತರಲ್ಲ ನಿನ್ನ ಮರೆತ ಇರುವುದಿಲ್ಲ ಮರೆತರ ಮರೆಯಲಲ್ಲ ಗುರುವೇ ಬಾರೋ ನಿನ್ನ ಮುಖ ತೋರೋ ತಂದೆ ಬಾರೋ ನಿನ್ನ ಮುಖ ತೋರೋ ಧ್ವನಿಯ ಚಿರವಾಳು ರಮಿಗಲ ಅಮರ ಚಿರನೆದರ ನಮ್ಮ ಮ್ಯಾಲ ಗೌಡ್ರ ಏನ್ರಿಪ್ಪ ಆಗಲೇ ಗುರುವಿನ ಲಕ್ಷಣ ಹೇಳಿದೆವು ಹಾ ಹಾ ಇನ್ನು ಗುರುವಿನ ಪ್ರಕಾರ ಹೇಳ್ತೇವೆ ಒಂದೇ ನಿಮಿಷದೊಳಗ ನೀವು ಒಮ್ಮೆ ಹೇಳ್ರಲ್ಲ ನೆನಪು ಮಾಡ್ಕೊಂಡು ಕೇಳಗತ್ತೀರಿ ಬೋಧಕ ಗುರು ಒಬ್ಬ ಬೋಧಕ ಗುರು ಬೋಧಕ ಗುರು ಒಬ್ಬ ಅಂದ್ರ ಶಿಷ್ಯನಿಗೆ ಉಚಿತವಾಗಿರ್ತಕ್ಕಂಥ ಜ್ಞಾನ ಕೊಡವ ಇವ ಬೋಧಕ ಗುರು ಒಳ್ಳೆಯ ಮಾರ್ಗ ಹೇಳವ ಒಳ್ಳೆಯ ಮಾರ್ಗ ಹೇಳವ ಇವ ಗುರು ಇನ್ನ ಭೇದಕ ಗುರು ಒಬ್ಬ ಅದಾನ ಭೇದಕ್ ಅಂದ್ರ ಇವ ಹೆಂಗ್ರಿ ಭೇದಕ್ಕಂದ್ರ ಶಿಷ್ಯಗ ಅಜ್ಞಾನ ತುಂಬವ ಹಾ 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 ಏನರೆ ಇದ್ದುದು ಇಲ್ಲದು ನೀವು ದಕ್ಷಿಣ ಕೊಡ್ತಾರ ಅಂದ್ರ ಇದ್ದುದು ಇಲ್ಲ ಹೇಳವ ಚಕುಣಿ ಅಂತವ ಹಾ ನೆರಮನೆವ ನೆರ ಹೊಲ್ದವ ಜಗಳ ನಡ್ದ ಅಂದ್ರ ಬಿಡಬೇಡ ಮಗನಿಗೆ ಜಗ್ಗನವ ನಿಂದೆ ಬರೋಬರಿ ಅದ ನಿಂದೆ ಬರುವ ಇವ ಭೇದಕ ಗುರು ಹೌದು ಹೌದು ಇನ್ನು ನಿಷಿದ್ಧ ಗುರು
ಗುರು ಒಬ್ಬ ಅದಾನ. ನಿಷಿದ್ಧ ಅಂದ್ರ ನಿಷಿದ್ಧ ಗುರು ಆದ ಬಳಿಕ ಕೊನೆಯದಾಗಿ ಸದ್ಗುರು ಅದ, ಅದೇ ಸದ್ಗುರು. ಹೌದು ಗುರುವಿನ ಲಕ್ಷಣ ಹೇಳಿದೆವು. ಹಾ ಶಿಷ್ಯನ ಲಕ್ಷಣ ಯಾವ, ಶಿಷ್ಯನ ಪ್ರಕಾರಗಳು ಯಾವ, ಶಿಕ್ಷಣ ಕಾರ್ಯವನಂತದ ಪ್ರಕಾಶ್ ಮಾಸ್ತರ್ ಹೇಳ್ತಾನ. ಹೇಳ್ತಾರ ಧ್ವನಿಯಾಳ ಶಿರವಾಳು ರಮಿಗಲ ಅಮರ ಶಿರನೆವರ ನಮ್ಮ ಮೇಲೆ